ವೀಕ್ಷಕರಿಗೆ ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ 16 ಸೋಮವಾರ ವ್ರತ ಅದನ್ನು ಹೇಗೆ ಮಾಡುವುದು ಮತ್ತು ಅದರ ಮೊದಲನೇ ಭಾಗ ಕಥೆಯನ್ನು ಓದಿ ತಿಳಿಸಿದ್ದೇನೆ. ಆ ವ್ರತವನ್ನು ಮಾಡಿ ಯಾರ್ಯಾರು ಯಾವ ಯಾವ ಫಲಗಳನ್ನು ಪಡೆದುಕೊಂಡಿದ್ದಾರೆ ಅನ್ನುವ ಕಥೆಯನ್ನು ಈಗ ಒಂದೊಂದು ಭಾಗವಾಗಿ ಓದಿ ತಿಳಿಸುತ್ತೇನೆ ವೀಕ್ಷಕರೇ. ಇದರಲ್ಲಿ ಮೊದಲಿಗೆ ಗೊರವಿಗೆ ಆದ ಸದ್ಗತಿಯ ಫಲ. ಒಂದಾನೊಂದು ದಿವಸ ಪಾರ್ವತಿ ಪರಮೇಶ್ವರರು ಕೈಲಾಸವನ್ನು ಬಿಟ್ಟು ಭೂಲೋಕಕ್ಕೆ ಇಳಿದರು. ಅಲ್ಲಿ ಒಂದು ಪ್ರತಿ ಕೈಲಾಸದಂತೆ ಒಪ್ಪುತ್ತಿರುವ ವಿಶಾಲವಾದ ಮಹಾದೇವರ ಗುಡಿಯು ಅವರ ಎದುರಿಗೆ ಇತ್ತು. ಅದನ್ನು ನೋಡಿ ಪರಮೇಶ್ವರನು ಪಾರ್ವತಿಗೆ ಅನ್ನುತ್ತಾನೆ, ಹೇ ದೇವಿ, ಈ ದೇವಾಲಯವನ್ನು ನೋಡಿದೆಯಾ? ಇದರ ಸುತ್ತಮುತ್ತಲಿರುವ ಹೂವಿನ ಗಿಡಗಳು ಎಷ್ಟು ಕಂಗೊಳಿಸುತ್ತಿರುವವು. ಇದರ ಪರಿಮಳ ಸುವಾಸನೆಯಿಂದ ಮನವು ಎಷ್ಟು ಆನಂದಗೊಳ್ಳುತ್ತದೆ. ಇತ್ತ ನೋಡು, ಬಿಲ್ವವೃಕ್ಷಗಳು ಸಾಲು ಸಾಲಾಗಿ ಎಷ್ಟು ಒಪ್ಪುತ್ತಿರುವವು. ಇಲ್ಲಿ ನಾವು ವಿಶ್ರಮಿಸಿ ಪಗಡೆಯನ್ನು ಆಡೋಣವೆಂದು ಪ್ರಾರಂಭ ಮಾಡಿದರು. ಇತ್ತ ಪ್ರತಿನಿತ್ಯದಂತೆ ಆ ದೇವಾಲಯಕ್ಕೆ ದೇವರ ದರ್ಶನಕ್ಕೆ ಬಂದಿದ್ದ ಗೊರವಿಯು ಇವರನ್ನು ನೋಡಿ ಆನಂದಭರಿತಳಾಗಿ ಇವರ ಆಟವನ್ನು ನೋಡುತ್ತಾ ಕುಳಿತುಕೊಂಡಳು. ಆ ಆಟದಲ್ಲಿ ಪರಮೇಶ್ವರನು ಗೆದ್ದನು. ಅದಕ್ಕೆ ಪಾರ್ವತಿಯು ನಾನು ಗೆದ್ದೆನೆಂದು ಅಂದಳು. ಅದಕ್ಕೆ ಪರಮೇಶ್ವರನು ನಾನು ಗೆದ್ದೆನೆಂದು ಚೇಷ್ಟೆಯಿಂದ ಒಬ್ಬರಿಗೊಬ್ಬರು ಹೇಳಿಕೊಳ್ಳುತ್ತಿದ್ದರು. ಹಾಗೆ ಪಾರ್ವತಿಯು ಎದುರಿಗೆ ಕುಳಿತಿರುವ ಗೊರವಿಯನ್ನು ನೋಡಿ, ಏನವ್ವ, ಇದರಲ್ಲಿ ಯಾರು ಗೆದ್ದರು? ನೀನೇ ಹೇಳು ಎಂದು ಕೇಳಿದಳು. ಅದಕ್ಕೆ ಆ ಗೊರವಿಯು ಮನದೊಳಗೆ ಆಲೋಚಿಸುತ್ತಾಳೆ, ನಿಜವಾಗಿ ಪರಮೇಶ್ವರನೇ ಗೆದ್ದಿದ್ದರೂ ಸಹಿತ ತನ್ನಂತೆ ಸ್ತ್ರೀರೂಪ ಧಾರಣ ಮಾಡಿದ ಪಾರ್ವತಿಯಂತೆ ಹೇಳುವಳು ಉತ್ತಮವೆಂದು ತಿಳಿದು ನಿಜವಾಗಿ ಪಾರ್ವತಿಯೇ ಗೆದ್ದಳೆಂದು ನುಡಿದಳು. ಅದಕ್ಕೆ ಪರಮೇಶ್ವರನು ಸಿಟ್ಟಿಗೆದ್ದು, ಎಲೈ ಗೊರವಿ, ನೀನು ಕಣ್ಣಾರೆ ಕಂಡೂ ಸಹ ಸುಳ್ಳು ಹೇಳಿದಿ ಅಂದ ಬಳಿಕ ನಿನಗೆ ಕುಷ್ಠರೋಗ ಉತ್ಪನ್ನವಾಗಲೆಂದು ಶಾಪವನ್ನು ಕೊಟ್ಟು ಇಲ್ಲಿ ನಿಂತರೆ ನಿಶ್ಶಾಪವನ್ನು ಬೇಡುವಳೆಂದು ಅದೃಶ್ಯನಾದನು. ನಂತರ ಗೊರವಿಗೆ ಶಿವನ ಶಾಪದ ಬಲದಿಂದ ತತ್ಕಾಲಕ್ಕೆ ಮೈ ಹುಡಿ ತಿಕ್ಕಿ ಸರ್ವಾಂಗವೆಲ್ಲವೂ ಉರುಪು ಹತ್ತಿ ಮೈ ತುಂಬ ಬಿಳುಪು ಹತ್ತಿತು. ಹಾಗೆ ಗೊರವಿಯು ಪಾರ್ವತಿಯ ಚರಣಗಳಿಗೆ ವಂದಿಸಿ, ತಾಯಿ, ನೀನೇ ಉದ್ಧಾರ ಮಾಡಬೇಕಲ್ಲದೆ ಅನ್ಯರಿಂದ ಸಾಧ್ಯವಿಲ್ಲ ಎಂದು ಮೊರೆ ಹೊಕ್ಕಳು. ಹಾಗೆ ಪಾರ್ವತಿಗೆ ಕನಿಕರ ಹುಟ್ಟಿ, ನೀನು ನನ್ನಂತೆ ಸ್ತ್ರೀಯಳೆಂಬ ಅಭಿಮಾನದಿಂದ ಪಕ್ಷ ಹಿಡಿದು ಸುಳ್ಳು ಹೇಳಿದೆ. ಆದರೆ ಹರನಿಂದ ದೊರೆತ ಶಾಪವು ನನ್ನಿಂದ ಪರಿಹಾರವಾಗಲಾರದು. ಆದ್ದರಿಂದ ನಾನು ನಿನಗೆ ಒಂದು ವ್ರತವನ್ನು ಹೇಳುತ್ತೇನೆ. ಅದರಂತೆ ಭಕ್ತಿಪೂರ್ವಕವಾಗಿ ಆಚರಿಸಿದರೆ ನಿನಗೆ ದೊರೆತ ಶಾಪವು ಮುಕ್ತತೆ ಆಗುವುದೆಂದು ಹೇಳಿದಳು. ಅದಕ್ಕೆ ಗೊರವಿಯು ಅಂದದ್ದೇನೆಂದರೆ, ದೇವಿ, ಅದು ಯಾರ ವ್ರತವು ಹೇಳಿಕೊಡು. ಅದನ್ನು ಭಕ್ತಿಪೂರ್ವಕವಾಗಿಯೂ ದೃಢ ಮನಸ್ಸಿನಿಂದಲೂ ಏಕಾಗ್ರ ಚಿತ್ತದಿಂದಲೂ ಪಾಲಿಸಿ ಈ ನನ್ನ ದುಃಖದಿಂದ ಮುಕ್ತಳಾಗುವೆ ಎನ್ನಳು. ಪಾರ್ವತಿಯು, ಗೊರವಿ, ನೀನು 16 ಸೋಮವಾರದ ವ್ರತವನ್ನು ಭಕ್ತಿಯಿಂದ ಮಾಡು ಎಂದು ಆ ವ್ರತದ ಕ್ರಮಗಳನ್ನು ತಿಳಿಸಿ ತಾನೂ ಅದೃಶ್ಯಳಾದಳು. ಇತ್ತಲ ಗೊರವಿಯು ನಿತ್ಯ ಪೂಜಾ ವಿಧಾನಗಳನ್ನು ತೀರಿಸಿಕೊಂಡು ಹೋಗುವಷ್ಟರಲ್ಲಿ ದೇವಾಲಯಕ್ಕೆ ದೇವರ ದರ್ಶನಾರ್ಥಕ್ಕಾಗಿ ನಿತ್ಯದಂತೆ ಬರುತ್ತಿದ್ದ ನಾರಿಯರ ಗುಂಪು ಅಲ್ಲಿಗೆ ಬಂದು ಈ ಗೊರವಿಯ ಸ್ಥಿತಿಯ ಬದಲಾದದ್ದನ್ನು ನೋಡಿ ಆಶ್ಚರ್ಯಚಕಿತರಾಗಿ ಒಮ್ಮಿಂದೊಮ್ಮೆ ಇವಳ ಗತಿಯು ಈಗಾಗುವುದಕ್ಕೆ ಕಾರಣವೇನೆಂದು ಒಬ್ಬರಿಗೊಬ್ಬರು ಮಾತನಾಡಿ ಸುಮ್ಮನಾದರು. ಇತ್ತಲ ಗೊರವಿಯು ಪಾರ್ವತಿಯು ತಿಳಿಸಿದ ಕ್ರಮದಂತೆ 16 ಸೋಮವಾರದ ವ್ರತವನ್ನು ಪ್ರಾರಂಭಿಸಿದಳು. ಇವಳ ವ್ರತವು ಬೆಳೆದಂತೆ ಹಾಗೆಯೇ ಮೈಯೂರಿ ಮತ್ತು ಬಿಳುಪು ಕಮ್ಮಿಯಾಗಿ ಆನಂದವಾಗ ಹತ್ತಿತು. ಹಾಗೆ ಗೊರವಿಯು ಅನ್ನುತ್ತಾಳೆ, ಹೇ ದೇವಿ, ಮಹಾಮಾಯಿ, ಆದಿಶಕ್ತಿ, ನಿನ್ನ ಕೃಪಾ ಕಟಾಕ್ಷವು ಮಿಗಿಲಾದದ್ದು. ಈ ವ್ರತವನ್ನು ಯಾವ ಸ್ತ್ರೀಯಳು ನಡೆಸುತ್ತಾಳೋ ಅವಳ ಮನೋಬಯಕೆಯು ಪೂರ್ಣವಾಗಲಿಕ್ಕೆ ಸಂದೇಹವಿಲ್ಲ ಎಂದು ಅಂದು 16 ಸೋಮವಾರದ ವ್ರತವು ಪೂರ್ಣವಾದ ಕೂಡಲೇ ಪಾರ್ವತೀ ದೇವಿಯನ್ನು ಕುರಿತು ತಪಸ್ಸು ಮಾಡತೊಡಗಿದಳು. ಆಗ ದೇವಿಯು ಪ್ರತ್ಯಕ್ಷಳಾಗಿ, ಅಮ್ಮ, ಮಗಳೇ, ನೀನು ಬಹಳ ಶ್ರಮಪಟ್ಟಿರುತ್ತೀಯ. ನಿನ್ನ ದೇಹವು ಬಂಗಾರ ವರ್ಣದ್ದಾಗಲಿ. ಇವತ್ತಿನಿಂದ ನೀನು ಗೊರವೆ ಹೋಗಿ ಗೊರಟಿ ಪುಷ್ಪವಾಗಿ ಜನಿಸು. ನಿನ್ನ ಕೋಮಲಾಂಗಕ್ಕೆ ಯಾರೂ ಮುಟ್ಟದಿರಲಿ ಹೋಗೆಂದು ಅಭಯವನ್ನೆತ್ತು ಅದೃಶ್ಯಳಾದಳು. ಪಾರ್ವತೀ ದೇವಿಯ ವಾಕ್ಯದಂತೆ ಈ ಹೊತ್ತಿಗಾದರೂ ಸಹ ಬಿಳೆ ಗೊರಟೆ, ಕೆಂಪು ಗೊರಟೆ ಎಂದು 2 ಥರದ ಹೂಗಳು ಅರಳುತ್ತವೆ. ಪಾರ್ವತೀ ದೇವಿಯು ಹೇಳಿದ ವಚನದಂತೆ ಬಂಗಾರ ವರ್ಣದ ಕೋಮಲವಾದ ಕೆಂಪು ಗೊರಟೆ ಪುಷ್ಪವೆಂದು ಅನಿಸಿಕೊಳ್ಳುವವಳೇ ಗೊರವಿಯು. ಇವಳು ತನ್ನ ವ್ರತವನ್ನು ಪಾಲಿಸುವಾಗಲೂ ಸಹಿತ ಈ ಗುಡಿಗೆ
ನಿತ್ಯ ನೇಮದಂತೆ ಬರುತ್ತಿದ್ದಳು. ಇವಳಂತೆ ಉಳಿದ ಹೆಣ್ಣು ಮಕ್ಕಳು ಸಹ ಬರುತ್ತಿದ್ದರು. ಇವರು ಈ ಗೊರವಿಯ ವೃತ್ತಾಂತವನ್ನೆಲ್ಲ ಕೇಳಿ ತಾವು 16 ಸೋಮವಾರದ ವ್ರತವನ್ನು ಮಾಡಿ ತಮ್ಮ ತಮ್ಮ ಮನೋಬಯಕೆಗಳನ್ನು ಪೂರ್ತಿಗೊಳಿಸಿಕೊಂಡರು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವೀಕ್ಷಕರೇ. ಧನ್ಯವಾದಗಳು.